ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ರಜ್ವಲ್ ರೇವಣ್ಣನ್ ಕೇಸ್ ಎಲ್ರಿಗೂ ಗೊತ್ತಿದೆ. ಪ್ರಜ್ವಲ್ ಈಗ ಜೈಲಲ್ಲಿ ಮುದ್ದೆ ಮುರಿತಿದ್ದಾನೆ, ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾನೆ. ಆದರೆ ಈಗ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಜ್ವಲ್ ಕೇಸ್ ಷಡ್ಯಂತ್ರ ಅನ್ನೋದು ಬಟಾಬಯಲಾಗ್ತಾ ಇದೆ. ಹಾಗಾದ್ರೆ ಷಡ್ಯಂತ್ರ ರೂಪಿಸಿದ್ಯಾರು? ಇದು ಯಾವ ಕೇಸ್? ಪ್ರಜ್ವಲ್ ರೇವಣ್ಣಗೆ ಇದರಿಂದ ಏನಾದರೂ ರಿಲೀಫ್ ಸಿಗುತ್ತಾ? ಬಿಗ್ ಸ್ಟೋರಿಯಲ್ಲಿ ನಾನು ಹೇಳ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಪ್ರಜ್ವಲ್ ರೇವಣ್ಣ ಮಾಡಬಾರದನ್ನ ಮಾಡಿ ಜೈಲಿನಲ್ಲಿ ಕೊಳಿತಾ ಇದ್ದಾನೆ. ಅಕ್ಷರಶಃ ನರಳುತ್ತಾ ಇದ್ದಾನೆ. ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾನೆ. ಆತ ಮಾಡಿರುವ ಅಪರಾಧಗಳಿಗೆ ಶಿಕ್ಷೆ ತಪ್ಪಿದ್ದಲ್ಲ, ಜಾಮೀನು ಸಿಗೋದು ಡೌಟ್ ಅನ್ನುವಂಥ ವಾತಾವರಣ. ಇಂತಹ ಸಂದರ್ಭದಲ್ಲೇ ಪೊಲೀಸರು ಮತ್ತೊಂದು ಭಯಾನಕ ಸ್ಫೋಟಕ ಸಂಗತಿಯನ್ನ ಬಿಚ್ಚಿಟ್ಟಿದ್ದಾರೆ. ಪ್ರಜ್ವಲ್ ಕೇಸ್ನ ವಿರುದ್ಧ ಷಡ್ಯಂತ್ರ ರೂಪಿಸಿದ್ಯಾರು? ಪ್ರಜ್ವಲ್ನ ಪೆನ್ ಡ್ರೈವ್ಗಳನ್ನು ಹಂಚಿದ್ಯಾರು? ವಿರೋಧ ಪಕ್ಷಗಳು ಬಿಜೆಪಿ ಮತ್ತು ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ಸ್ಫೋಟಕ ಅಂಶವನ್ನು ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಸಲ್ಲಿಸಿದ್ದಾರೆ. ಪ್ರಜ್ವಲ್ ಲೀಲೆಯ ಪೆನ್ ಡ್ರೈವ್ಗಳು, ವಿಡಿಯೋಗಳನ್ನು ಸೋರಿಕೆ ಮಾಡಿದ್ದಲ್ಲದೆ ಅದನ್ನು ಪೆನ್ ಡ್ರೈವ್ ಮಾಡಿ CD ಮಾಡಿ ಮನೆ ಮನೆಗೂ ಹಂಚಿರುವ ಕಿರಾತಕರು ಪೊಲೀಸ್ ಎನ್ಕ್ವೈರಿಯಲ್ಲಿ ಬಯಲಾಗಿದ್ದಾರೆ. ಪ್ರೀತಮ್ ಗೌಡನ ಬೆಂಬಲಿಗರು ಇದರಲ್ಲಿದ್ದಾರೆ. ಹಾಗೆಯೇ ಶ್ರೇಯಸ್ ಪಟೇಲ್ MP ಅವರ ಬೆಂಬಲಿಗರು ಕೂಡ ಇದರಲ್ಲಿದ್ದಾರೆ. ಪ್ರಮುಖ ನಾಯಕರು ಕೂಡ ಈ ಕೇಸ್ನಲ್ಲಿ ಈಗ ಎಕ್ಸ್ಪೋಸ್ ಆಗಿದ್ದಾರೆ. ಎಸ್ ವೀಕ್ಷಕರೇ, ಪ್ರಜ್ವಲ್ ರೇವಣ್ಣ ಸ್ಥಳೀಯ ಹಾಸನದ JDS ಕಾರ್ಯಕರ್ತರಿಂದ ಹಿಡಿದು ಸಾರ್ವಜನಿಕರು, ಮನೆ ಕೆಲಸದವರು, ಅಧಿಕಾರಿಗಳು, ಹೀಗೆ ಹಲವು ವಯೋಮಾನದವರ ವಿರುದ್ಧ ಲೈಂಗಿಕ ಚಟುವಟಿಕೆಗಳು, ಏನು ಬಹಿರಂಗವಾಗಿ ಬಲವಂತವಾಗಿ ಲೈಂಗಿಕ ಚಟುವಟಿಕೆಗಳನ್ನು ನಡೆಸಿ ಅದನ್ನು ವಿಡಿಯೋದಲ್ಲಿ ಶೂಟ್ ಮಾಡಿಕೊಂಡು ಹೇಗೆ ಜನರೆದುರಿಗೆ ಬೆತ್ತಲಾಗಿದ್ದನೋ ಅದೇ ರೀತಿ ಆ ವಿಡಿಯೋಗಳನ್ನು ಮನೆ ಮನೆಗೆ ಹಂಚಿ ಆತನ ರಾಜಕೀಯ ವಿರೋಧಿಗಳಾದಂತಹ BJPಯ ಪ್ರೀತಮ್ ಗೌಡ್ರು, ಹಾಗೆಯೇ ಕಾಂಗ್ರೆಸ್ನ ಸದ್ಯದ ಸಂಸದ ಶ್ರೇಯಸ್ ಪಟೇಲ್ ಅವರ ಫಾಲೋವರ್ಸ್ ಕೂಡ ಈಗ ಎಕ್ಸ್ಪೋಸ್ ಆಗಿದ್ದಾರೆ. ಎಸ್ ವೀಕ್ಷಕರೇ, ಪ್ರಜ್ವಲ್ ಕೇಸ್ ಒಂದು ಷಡ್ಯಂತ್ರ ಅನ್ನುವ ವಿಚಾರ. ಪ್ರಜ್ವಲ್ ಕೇಸ್, ಪ್ರಜ್ವಲ್ ಮಾಡಿರುವ ವಿಡಿಯೋಗಳನ್ನು ಹಂಚೋದು ಕೂಡ ಅಷ್ಟೇ ಅಪರಾಧ. ಲೈಂಗಿಕ ಚಟುವಟಿಕೆಗಳನ್ನು ಮಾಡಿ ವಿಡಿಯೋದಲ್ಲಿ ಸೆರೆ ಹಿಡಿಯೋದು ಯಾವ ರೀತಿಯ ಅಪರಾಧನೋ ಅದೇ ರೀತಿ ಆ ವಿಡಿಯೋಗಳನ್ನು ಹಂಚಿಕೆ ಮಾಡೋದು, ಶೇರ್ ಮಾಡೋದು, ವೈರಲ್ ಮಾಡೋದು ಕೂಡ ಅಷ್ಟೇ ದೊಡ್ಡ ಅಪರಾಧ. ಆ ಅಪರಾಧದಲ್ಲಿ ಭಾಗಿಯಾಗಿರೋದು BJP ನಾಯಕರು, ಹಾಸನದ BJP ನಾಯಕರಿದ್ದಾರೆ. ಹಾಗೆಯೇ ಹಾಸನದ ಕಾಂಗ್ರೆಸ್ ನಾಯಕರು ಕೂಡ ಇದ್ದಾರೆ. ಈ ಎರಡೂ ನಾಯಕರು, ಕಾಂಗ್ರೆಸ್ ಮತ್ತು BJP ಎರಡೂ ಪಕ್ಷಗಳ ನಾಯಕರು ಒಟ್ಟಾಗಿ ದೇವೇಗೌಡರ ಕುಟುಂಬದ ವಿರುದ್ಧ ಷಡ್ಯಂತ್ರ ಮಾಡಿ ಕುಮಾರಸ್ವಾಮಿಯವರ ಹೆಸರಿಗೆ ಮಸಿಯನ್ನು ಬಳಿಲಿಕ್ಕೆ ಪ್ರಜ್ವಲ್ ರೇವಣ್ಣನ ಲೀಲೆಗಳನ್ನು ಬಟಾ ಬಯಲು ಮಾಡಿದ್ದಾರೆ, ವೈರಲ್ ಮಾಡಿದ್ದಾರೆ ಅನ್ನುವ ಸ್ಫೋಟಕ ಸಂಗತಿ ಇದೀಗ ಬಯಲಾಗಿದೆ. ಹಾಗಾದರೆ ಈ ಪ್ರಕರಣ ಯಾವ ರೀತಿ ಟ್ವಿಸ್ಟ್ ತೆಗೆದುಕೊಳ್ಳುತ್ತೆ? ಈ ವಿಚಾರವನ್ನು ಇಟ್ಕೊಂಡು ಏನಾದರೂ ಬೇಲ್ ಪಡಿಲಿಕ್ಕೆ ಪ್ರಜ್ವಲ್ ರೇವಣ್ಣ ಯೋಚನೆ ಮಾಡ್ತಾರಾ? ಹಾಗೆಯೇ ಈ ಷಡ್ಯಂತ್ರ ರಚಿಸಿದವರಿದ್ದಾರಲ್ಲ, ಅವರ ವಿರುದ್ಧ ಯಾವ ರೀತಿ ಕಾನೂನು ಕ್ರಮವಾಗುತ್ತೆ? ಕಾದು ನೋಡಬೇಕಿದೆ. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.